ಹಲೋ ನಮಸ್ಕಾರ ರೀ. ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಕೊಪ್ಪಳ ನಗರದಾಗ ಒಂದು ಕಡೆ ಕಟ್ಟಡ ಕಟ್ತಾಯಿದ್ರು. ಕಟ್ಟಡ ಕಟ್ಟಿದ ನಂತರ ಅದಕ್ಕೆ ಮೆಟ್ಲು ಇಲ್ಲದೆ ಇರುವಂಥದ್ದು ಮತ್ತು ಕಳೆದ 4 ವರ್ಷದಿಂದ ಆ ಮೆಟ್ಲು ಇಲ್ಲದೆ ಇರುವಂಥ ಶಾಲೆಗೆ ಈಗ ಸ್ಥಳಾಂತರಗೊಳ್ಳದೇ ಇರುವಂಥ ಮಕ್ಕಳ ಸಮಸ್ಯೆ ಆಗಿದೆ. ಈ ಕುರಿತು ನಿಮ್ಮ ನ್ಯೂಸ್ 18 ವರದಿ ಮಾಡಿದ ನಂತರ ಈಗ ಅದಕ್ಕೆ ಒಂದು ಕಾಯಕಲ್ಪ ಕಂಡುವಂಥ ಸಾಧ್ಯತೆ ಇದೆ. ಕೊಪ್ಪಳ ನಗರದಲ್ಲಿರುವಂಥ ಸರ್ದಾರ್ ಗಲ್ಲಿಯ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಟ್ಟು 284 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವರು 2017 ಮತ್ತು 18ರಲ್ಲಿ ಅದು ಮಂಜೂರಾಗಿದ್ದರೂ ಸಹ ಅದಕ್ಕೆ ಇಲ್ಲಿವರೆಗೂ ಸ್ವಂತ ಕಟ್ಟಡ ಇಲ್ಲ. ಈ ಮಧ್ಯೆ ಅದಕ್ಕೆ ಈ ಶಾಲೆಗಾಗಿ ಒಟ್ಟು 1 ಕೋಟಿ ರೂಪಾಯಿ ಅಂದರೆ ಅಲ್ಪಸಂಖ್ಯಾತ ಇಲಾಖೆಯಿಂದ 50 ಲಕ್ಷ ಮತ್ತು KKRDBಯಿಂದ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ 50 ಲಕ್ಷ ಒಟ್ಟು 1 ಕೋಟಿ ರೂಪಾಯಿಯಲ್ಲಿ 8 ಕಟ್ಟಡಗಳನ್ನು ನಿರ್ಮಿಸಬೇಕು ಅಂತಂದು ಒಂದು ಯೋಜನೆ ಇತ್ತು. ಆಗ KRDLಯಿಂದ ಅವರಿಗೆ ಗುತ್ತಿಗೆ ಹೊಡಿಸಿದ್ರು. ಆದರೆ ಅದು ಕಟ್ಟಡ ಇರೋದನ್ನು ಕಳೆದ 4 ವರ್ಷ 20 ಮತ್ತು 21ನೇ ಶಾಲೆಯಿಂದ ಆರಂಭವಾಗಿರೋ ಕಟ್ಟಡ ಅದನ್ನು ಅರ್ಧಕ್ಕೆ ಬಿಟ್ಟರು. ಜೊತೆಗೆ ಇಲ್ಲಿ ಮೆಟ್ಟಲುಗಳಿಲ್ಲದಿರುವಂಥ ಒಂದು ಕಟ್ಟಡವನ್ನು ಕಟ್ಟಿ ಅವರು ಕೈ ತೊಳ್ಕೊಂಡ್ರು. ಕಳೆದ 4 ವರ್ಷಗಳಿಂದಲೂ ಸಹ ಈ ಕುರಿತು ಸಾಕಷ್ಟು ಪ್ರಮಾಣದಲ್ಲಿ ಜನ ಒತ್ತಾಯ ಮಾಡಿದ್ರು, ಅದಾಗಿರಲಿಲ್ಲ. ಈ ಕುರಿತು ನ್ಯೂಸ್ 18ನಲ್ಲಿ ಇತ್ತೀಚೆಗೆ ಒಂದು ವಿಸ್ತೃತ ವರದಿ ಬಂತು. ಈ ವರದಿ ಆಧರಿಸಿ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಅದನ್ನೇ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಈಗ ಸಿದ್ಧತೆ ನಡೆದಿದ್ದಾರೆ. ಇದಕ್ಕಾಗಿ ಅಲ್ಲಿರುವಂಥ ಪಾಲಕರು ಭಾಳ ದಿನಗಳಿಂದ ನೆನೆದು ಬಿದ್ದಿರುವಂಥ ಕಟ್ಟಡ, ಅದು ಸರ್ಕಾರಿ ಅನುದಾನವನ್ನು ಬಳಕೆ ಮಾಡಿಕೊಂಡಿರುವಂಥವ್ರು ಈಗ ಅದನ್ನು ದುರ್ಬಳಕೆ ಮಾಡಿಕೊಂಡು ಈಗ ಅದು ಕಟ್ಟಡ ನೆನಗುದಿ ಬಿದ್ದಿತ್ತು. ಆದರೆ ನ್ಯೂಸ್ 18 ನೀವು ಮಾಡಿರುವಂಥ ಕೆಲಸಕ್ಕೆ ಈಗ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಈ ಕಾಮಗಾರಿಯನ್ನು ಬೇಗ ಮುಗಿಸಿದರೆ ಈಗಿರುವಂಥ ಸ್ಥಳಾಂತರ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಮಾತುಗಳು ಅವ್ರು ಕೇಳಿಬರ್ತವೆ. ಬಾಲಕರ ಪದವಿಪೂರ್ವ ಕಾಲೇಜಲ್ಲಿ ಅರ್ಧಕ್ಕೆ ಕಟ್ಟಡವನ್ನು ಮೌಲಾನಾ ಆಜಾದ್ ಶಾಲೆಯದು ಬಿಟ್ಟಿದ್ರು. ಈಗ ನಂತರ ಮತ್ತು ನೀವು ವರದಿ ಮಾಡಿದ ಮೇಲೆ, ನೀವೆಲ್ಲ ಸುದ್ದಿ ಮಾಡಿದ ಮೇಲೆ ಮತ್ತು ಕಟ್ಟಡವನ್ನು ಪ್ರಾರಂಭವಾಗಿ ಪೂರ್ಣ ಕೆಲಸ ಮಾಡ್ತೀವಿ ಅಂಥೇಳಿ ಒಂದು ಜವಾಬ್ದಾರಿಯಾಗಿ ಮಾತು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಗೆ ಮೌಲಾನಾ ಆಜಾದ್ MSP ಶಾಲೆಯಲ್ಲಿ ಒಂದು ಸ್ಥಳಾಂತರ ಮಾಡಿದರು. ಸರ್ದಾರ್ ಗಲ್ಲಿ ಮೌಲಾನಾ ಆಜಾದ್ ಶಾಲೆ ಅಲ್ಲಿ ಒಂದು ಒಳ್ಳೆಯ ಗ್ರೌಂಡ್ ಇತ್ತು, ಅವರಿಗೆ ಆಟ ಆಡಲಿಕ್ಕೆ ಮತ್ತು ಅಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಈಗ ಹೊಸ ಕಟ್ಟಡ ಕಟ್ಟಿ ಕೆಲವು ವರ್ಷಗಳಿಂದ ಬಿಟ್ಟಿದ್ರು, ಅಲ್ಲಿ ನೀರಿನ ವ್ಯವಸ್ಥೆ ಇದ್ದಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳು ಶೌಚಾಲಯಗಳು ಏನು ಇದ್ದಿಲ್ಲ. ಈಗ ನೀವೇನು ಸುದ್ದಿ ಮಾಡಿದ ಮೇಲೆ ಅದು ಮತ್ತೆ ಪುನರ್ಸ್ಥಾಪಿಸಲು ಮತ್ತು ಅದು ಒಳ್ಳೆಯ ರೀತಿಯಲ್ಲಿ ಕಟ್ಟಡವನ್ನು ಕಟ್ಟುವ ಜವಾಬ್ದಾರಿ ಅದು ಮಾತು ಕೊಟ್ಟಿದ್ದಾರೆ. ನೋಡಿದ ಫಲಶ್ರುತಿಯಿಂದ ನಮಗೆ ಆ ಕಟ್ಟಡ ಮತ್ತೆ ಪುನರಾರಂಭ ಆಗಿದೆ. ಹಿಂಗಾಗಿ ನ್ಯೂಸ್ 18ಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅಂದರೆ ಏನಾಗಿತ್ತು ಅದು ಅರ್ಧಕ್ಕಾಗಿತ್ತು. ಮೇಲೆ ಸ್ಟೇರ್ ಕೇಸ್ ಇದ್ದಿದ್ದಿಲ್ಲ, ಯಾವುದೇ ರೀತಿಯಿಂದ ಅದು ಸರಿಯಾದ ರೀತಿಯಿಂದ ವ್ಯವಸ್ಥೆ ಇದ್ದಿದ್ದಿಲ್ಲ. ಅದನ್ನು ವರದಿ ಮಾಡಿದ್ದಾರೆ. ಆ ವರದಿ ಆಧಾರದ ಮೇಲೆ ನಮ್ಗೆ ಏನಾಗಿದೆ ಅಂದರೆ ಸುವ್ಯವಸ್ಥಿತವಾದಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದಕ್ಕೆ ಕಾದು ನೋಡಬೇಕಾಗುತ್ತೆ. ಏನಂತ ಹೇಳಿದರೆ ಈಗಿರೋದು ಅದು ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಒಂದು ಕೊಠಡಿ ನಡೆದಿದೆ. ಅದೇ ಶಾಲೆಯಲ್ಲಿ ಈಗ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಸುಮಾರು ಒಂದು 10 ಕೋಟಿ ರೂಪಾಯಲ್ಲಿ ಒಂದು ದೊಡ್ಡ ಬೃಹತ್ ಕಟ್ಟಡ ಈ ಕಾರಣಕ್ಕಾಗಿ ಅಲ್ಲಿರುವಂಥ ಶಾಲೆಯನ್ನು ಈ ಮೊದಲು ಅದು ಸರ್ದಾರ್ ಗಲ್ಲಿಯಲ್ಲಿರುವಂಥ ಉರ್ದು ಶಾಲೆಯಲ್ಲಿ ನಡೀತು, ಅದನ್ನು ಸ್ಥಳಾಂತರಗೊಳಿಸಿದರು. ಆ ಸ್ಥಳಾಂತರಗೊಳಿಸಿದ ನಂತರ ಈಗ ಅಲ್ಲೇ ನಡೀತಾ ಇದೆ. ಆದರೆ ಈಗ ಅಲ್ಲಿನೂ ಸಹ ಅಲ್ಲಿ ಸ್ಥಳಾಂತರಗೊಳ್ಳಬೇಕು, ಬೇರೆ ಕಡೆ ಈಗಿರುವಂಥದ್ದು ಮತ್ತೆ ಸರ್ದಾರ್ ಗಲ್ಲಿ ಇರುವಂಥ ಉರ್ದು ಶಾಲೆಯಲ್ಲಿ ಸ್ಥಳಾಂತರಗೊಳಿಸ್ತೀವಿ ಅನ್ನೋಂಥದ್ದು. ಆದರೆ ಪಾಲಕರು ತೀವ್ರ ವಿರೋಧ ಮಾಡ್ತೇನೆ ಅಂದರೆ ಅಲ್ಲಿ ತೀರಾ ಇಕ್ಕಟ್ಟಾಗಿದೆ, ಅಲ್ಲಿ ಬೇಡ ಅನ್ನೋದು. ಅದ್ರ ಜೊತೆಗೆ ಈಗ ನೆನಗುದಿ ಬಿದ್ದಿರುವ ಕಟ್ಟಡ ಬೇಗ ಮುಗಿಸಿದ್ರೆ ಅದು ಸಹ ಅನುಕೂಲವಾಗುತ್ತೆ ಅನ್ನೋದಂತ ಇದಿತ್ತು. ಆದರೆ ಈಗ ಅದು ಎಲ್ಲವೂ ಗೊಂದಲದ ಮಧ್ಯೆ ಈಗ ಒಂದು ಕಳೆದ 4-5 ದಿನಗಳಿಂದ ಅಧಿಕಾರಿಗಳು ಈಗ ಆ ಕಟ್ಟಡವನ್ನು ರಿಪೇರಿ ಮಾಡಿಸಿ ಬೇಗನೆ ಮುಗಿಸ್ತೀವಿ. ಆದರೆ ಕಳೆದ ಈ ಕಟ್ಟಡ ಪೂರ್ಣಗೊಳ್ಳೋದಕ್ಕೆ ಸರಿಸುಮಾರು 1 ವರ್ಷವಾದರೂ ಬೇಕಾಗುತ್ತೆ. ಆ ಅವಧಿಯಲ್ಲಿ ಈಗ ಸ್ಥಳಾಂತರದ ವಿವಾದ ಉಂಟಾಗಿದೆ, ಅದಕ್ಕೆ ಪರಿಹಾರ ಕಂಡುಕೋಬೇಕು. ಜೊತೆಗೆ ನ್ಯೂಸ್ 18ನ ಸಾಮಾಜಿಕ ಕಳಕಳಿಗೆ ಇಲ್ಲಿಯ ಜನರು ಸಹ ಅಭಿನಂದನೆಯನ್ನು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.